ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಸದ್ಯ ವಿಶ್ವನ ಪಾತ್ರಕ್ಕೆ ಮಹತ್ವ ಸಿಗ್ತಾ ಇದೆ. ಸೈಕೋ ಪತಿ ಜಯಂತ್ನಿಂದ ತಪ್ಪಿಸಿಕೊಂಡು ಬಂದಿರುವ ಜಾನ್ವಿ ವಿಶ್ವನ ಮನೆಯಲ್ಲಿ ಆಶ್ರಯ ಪಡೆದಿರುವ ವಿಷಯ ಜಯಂತ್ಗೆ ಬಹುತೇಕ ತಿಳಿದಿದೆ. ಇದೀಗ ವಿಶ್ವನನ್ನೇ ಮುಗಿಸೋ ಪ್ಲಾನ್ ಮಾಡಿದ್ದಾನೆ ಅವನು. ಇದರಲ್ಲಿ ವಿಶ್ವನ ತಪ್ಪೇ ಇಲ್ಲ, ಅವನಿಗೆ ಏನೂ ಗೊತ್ತೇ ಇರಲಿಲ್ಲ. ಆದರೂ ಸೈಕೋ ಜಯಂತ್ಗೆ ಅವನ ಮೇಲೆ ಸಿಟ್ಟು. ಇಂತಹ ಸಮಯದಲ್ಲಿಯೇ ವಿಶ್ವನ ಪಾತ್ರ ಬದಲಾಗಿದೆ. ಈ ಸ್ಥಾನಕ್ಕೆ ಶ್ರೀರಸ್ತು ಶುಭಮಸ್ತುವಿನಲ್ಲಿ ಅಭಿ ಪಾತ್ರಧಾರಿಯ ಎಂಟ್ರಿ ಆಗಿದೆ. ಪುಟ್ಟಕ್ಕನ ಮಕ್ಕಳು ತೊರೆದಿದ್ದ ಸಂಜನಾ ಬುರ್ಲಿ. ಅದೇ ಇನ್ನೊಂದೆಡೆ ಪುಟ್ಟಕ್ಕನ ಮಕ್ಕಳುವಿನಲ್ಲಿ ಹವಾ ಸೃಷ್ಟಿಸಿದ್ದ ಸ್ನೇಹ ಡಿಸಿ ಆಗುತ್ತಲೇ ಸತ್ತೇ ಹೋದ್ಲು. ಹೆಣ್ಣು ಮಕ್ಕಳ ಆದರ್ಶವಾಗಿದ್ದ ಈ ಪಾತ್ರವನ್ನ ಸಾಯಿಸಿದ್ದು ವೀಕ್ಷಕರಲ್ಲಿ ಸಖತ್ ಸಿಟ್ಟು ಸರಿಸಿತ್ತು. ಅಷ್ಟಕ್ಕೂ ಸ್ನೇಹ ಪಾತ್ರಧಾರಿ ಸಂಜನಾ ಬುರ್ಲಿ ಅವರು ಶಿಕ್ಷಣ ಮುಂದುವರಿಸಬೇಕು, ಅದರಿಂದ ತಾವು ಸೀರಿಯಲ್ ಬಿಡ್ತಾ ಇರುವುದಾಗಿ ಹೇಳಿಕೆ ಕೊಟ್ಟಿದ್ರು. ಅವರು ಸೀರಿಯಲ್ನಿಂದ ಹೊರ ಹೋದ ಕಾರಣ ಅನಿವಾರ್ಯವಾಗಿ ಕತೆ ಬದಲಿಸಿ ಸ್ನೇಹ ಪಾತ್ರವನ್ನ ಸಾಯಿಸಬೇಕಾಗಿ ಬಂತು ಅಂತ ನಿರ್ದೇಶಕರು ಹೇಳಿದ್ರು. ಕುತೂಹಲದ ಮದುವೆ. ಇದೀಗ ಕುತೂಹಲ ಎನ್ನುವಂತೆ ಇದೇ ವಿಶ್ವ ಮತ್ತು ಇದೇ ಸ್ನೇಹ ಮದುವೆಯಾಗಿದ್ದಾರೆ. ಅಂದಹಾಗೆ ಇವರೇನು ರಿಯಲ್ ಲೈಫ್ ನಲ್ಲಿ ಮದುವೆ ಆಗಿದ್ದಲ್ಲ, ಮತ್ತೆ ಇದು ಇವರಿಬ್ಬರು ನಟಿಸ್ತಾ ಇರೋ ಗಂಧದ ಗುಡಿ ಸೀರಿಯಲ್ ಸ್ಟೋರಿ. ಪ್ರೋಮೋ ಶೇರ್ ಮಾಡಿದ ವಾಹಿನಿ. ಇದರ ಪ್ರೋಮೋನ ಕಲರ್ಸ್ ಕನ್ನಡ ವಾಹಿನಿ ಶೇರ್ ಮಾಡಿಕೊಂಡಿದೆ. ಜೀ ಕನ್ನಡದಿಂದ ಈ ಇಬ್ಬರು ತಾರೆಯರು ಕಲರ್ಸ್ ಕನ್ನಡಕ್ಕೆ ಹಾರಿದ್ದಾರೆ. ಗಂಧದ ಗುಡಿ ಸೀರಿಯಲ್ನಲ್ಲಿ ಇವರಿಬ್ಬರು ಪತಿ ಪತ್ನಿಯಾಗಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಇವರಿಬ್ಬರ ಮದುವೆ ನಡೆಯುವುದರೊಂದಿಗೆ ಸೀರಿಯಲ್ ಶುರುವಾಗುತ್ತೆ. ವಿಶ್ವ ಸ್ನೇಹ ಜೋಡಿ. ಇದರಲ್ಲಿ ವಿಶ್ವ ಪಾತ್ರಧಾರಿ ಭವಿಷ್ ಗೌಡ ಅವರು ನಾಯಕನಾಗಿದ್ದು, ಸ್ನೇಹ ಪಾತ್ರಧಾರಿ ಸಂಜನಾ ಬುರ್ಲಿ ನಾಯಕಿಯಾಗಿದ್ದಾರೆ. ಇವರಿಬ್ಬರ ಮದುವೆಯಾಗುತ್ತೆ. ಆದರೆ ನಾಯಕ ತನ್ನ ಸ್ನೇಹಿತರ ಜೊತೆ ಪಾಳು ಮನೆಯಲ್ಲಿ ವಾಸವಾಗಿದ್ದಾನೆ. ಅಲ್ಲಿಗೆ ಬಂದಾಗ ನಾಯಕಿ ಶಾಕ್ ಆಗ್ತಾಳೆ. ಆಕೆಯನ್ನ ಬರ ಮಾಡಿಕೊಳ್ಳುವುದು ಕೂಡ ಈ ಗಂಡು ಮಕ್ಕಳೇ. ರೋಸಿ ಹೋದ ಪತ್ನಿ. ಆ ಮನೆಯಲ್ಲಿನ ಅವ್ಯವಸ್ಥೆ ನೋಡಿ ನಾಯಕಿ ರೋಸಿ ಹೋಗ್ತಾಳೆ. ಯಾವ ವ್ಯವಸ್ಥೆಯೂ ಸರಿಯಿಲ್ಲ, ಯಾವ ವಸ್ತುಗಳು ಸರಿಯಿಲ್ಲ, ಎಲ್ಲವೂ ಹಾಳು. ಮನೆಯ ಬಾಗಿಲಿನಿಂದ ಹಿಡಿದು ಅವರ ಮನೆಯಲ್ಲಿ ಇರುವ ಎಲ್ಲಾ ವಸ್ತುಗಳು ಮುಟ್ಟಿದ್ರೆ ಬಿದ್ದು ಹೋಗುವ ಸ್ಥಿತಿಯಲ್ಲಿವೆ. ಬದಲಾಯಿಸ್ತಾಳ ನಾಯಕಿ. ಇದನ್ನ ನೋಡಿ ನಾಯಕಿಗೆ ಸುಸ್ತಾಗಿ ಹೋಗುತ್ತೆ. ಇಡೀ ಮನೆ ಬದಲಿಸಬೇಕು ಎಂದು ಗಂಡನಿಗೆ ಹೇಳ್ತಾಳೆ. ಆ ಮನೆಯನ್ನ ಆಕೆ ಗಂಧದ ಗುಡಿಯಾಗಿ ಹೇಗೆ ಬದಲಿಸ್ತಾಳೆ ಎನ್ನುವುದು ಸೀರಿಯಲ್ ಸ್ಟೋರಿ. ಈ ಸೀರಿಯಲ್ ಶೀಘ್ರದಲ್ಲಿ ಬರಲಿದೆ ಎಂದು ವಾಹಿನಿ ಪ್ರೋಮೋ ಶೇರ್ ಮಾಡಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.